ಅಂದಾಜು ಮೊತ್ತ ಟೋಟಲ್ ಎಷ್ಟು ಆಗ್ಬೋದು ಇದಕ್ಕೆ? ಅಂದರೆ ಎಷ್ಟು ಆಗ್ಬೋದು ಅಂತ ನಾನು ಲೆಕ್ಕ ಹಾಕಿಲ್ಲ. ಯಾರೋ ಒಬ್ಬರು ಮಾತ್ರ ಅವ್ರಿಗೆ ಕೂಡ ಇದೇ ಥರ ಇಂಟ್ರೆಸ್ಟ್ ಇರೋರು ಅಂತರು. ಅವ್ರಿಗೆ ಕೇಳಿದ್ರು ಒಂದು 40 lakhs ಕೊಡ್ತೀನಿ, ಕೊಟ್ಬಿಡ್ತೀರಾ ಫುಲ್? ಈಗ ನನ್ನ ಆ್ಯಂಟಿಕ್ ಪೀಸಿಂದ ಹಿಡಿದು ಪ್ರತಿಯೊಂದು ಕೊಡ್ತೀರಾ ಅಂತ ಕೇಳಿದ್ರು. ಯಾಕೆಂದರೆ ಆಲ್ಬಮ್ಗೆ ಹಾಕಿದ್ಮೇಲೆ ಅದ್ರ ವ್ಯಾಲ್ಯೂ ಜಾಸ್ತಿ ಇರುತ್ತಲ್ವ. ಸೊ ನಾನು ಇಲ್ಲ, ಕೊಡೋದಿಲ್ಲ ಅಂತ. ಇದೆಲ್ಲ ಚಿನ್ನದ್ದು ಹೊಯ್ಸಳರ ಕಾಲದ ನಾಣ್ಯಗಳು. ಓಕೆ, ಇದು 1 ಗ್ರಾಮ್ ಇದೆಯಾ ಮೇಡಮ್? 1 ಗ್ರಾಮ್ ಇಲ್ಲ ಮೇಡಮ್, 0.40 grams ಇದೆ. ಓಕೆ, ಇದು ಕೂಡ ಚಿನ್ನ ಅಲ್ಲ? ಎಲ್ಲ ಚಿನ್ನ, ಇದು ಚಿನ್ನನೇ ಮೇಡಮ್. ಇದು ಹೊಯ್ಸಳರ ಕಾಲದ್ದೇ, ವೀರರಾಯರ ಕಾಲದ್ದು ಕಾಯಿನ್ ಇದು. ಎಷ್ಟು ಮೇಡಮ್ ಇದು ಕಾಸ್ಟ್? ಅಂದರೆ ನಾನು ಮೇಡಮ್ ಸಗ್ರಿಗೇಟ್ಗೆ ಅಂತಲೇ ನಾನು 1.5 lakhs ಖರ್ಚು ಮಾಡಿದೆ ಮೇಡಮ್. ಸ್ಟ್ಯಾಂಪ್ಸ್, ಕಾಯಿನ್ಸ್, ಕರೆನ್ಸೀಸ್, ಫಸ್ಟ್ ಡೇ ಕವರ್ಸ್. ಏನಕ್ಕೆ ಅಂದರೆ ನಾವೇನು ಇಟ್ಟಿರ್ತೀವಿ ಸುಮಾರು ವರ್ಷಗಳ ಕಾಲ ಇದು ಹಂಗೆ ಬಾಳಿಕೆ ಬರುತ್ತೆ. ಮತ್ತೆ ನಿಮ್ಮ ತಂದೆಯವರು ಏನು ಕೆಲಸ ಮಾಡ್ಕೊಂಡಿರೋ? ನಮ್ಮ ತಂದೆ ಸಬ್ ಇನ್ಸ್ಪೆಕ್ಟರ್ ಆಗಿ ಕ್ರೈಮ್ ಬ್ರಾಂಚಲ್ಲಿ ವರ್ಕ್ ಮಾಡ್ತಾ ಇದ್ರು. ಈಗ ರಿಟೈರ್ಡ್ ಆಗಿದ್ದೀನಿ. ಓಕೆ, ಅವರಿಂದನೂ ಕೂಡ ನಿಮಗೆ ಸಾಕಷ್ಟು ತುಂಬಾ ಇನ್ಫಾರ್ಮೇಶನ್ಸ್ಗಳು ಸಿಗ್ತಾ ಇತ್ತು. ಓಕೆ, ಇದು ಸುಮಾರು 1971ನೇ ಇಸ್ವಿಯಲ್ಲಿ ಬ್ಯಾನ್ ಆದಂತಹ ನೋಟ್ ಇದು. ಈಗ ಅಪರೂಪದ ನೋಟ ಇದು 3 ಲಕ್ಷಕ್ಕೆ ಬೆಲೆ ಬಾಳುತ್ತೆ ಈ ನೋಟ್ ಒಂದೇ. ಮೈ ಗಾಡ್. ಇದು ಬ್ರಿಟಿಷರ ಕಾಲದ 6ನೇ ಜಾರ್ಜ್ 1943ನೇ ಇಸ್ವಿಯ ಬ್ರಿಟಿಷರ ಕಾಲದ ನೋಟ್ ಇದು, ನಮ್ಮ ಇಂಡಿಯಾದು. ಇದೆಲ್ಲ ಮಾಡ್ತಾ ಇದ್ದೀರಾ, ಇದ್ರ ಉದ್ದೇಶ ಏನು? ಇದ್ರ ಉದ್ದೇಶ ಏನಂದರೆ ನೆಕ್ಸ್ಟ್ ಜನ್ರೇಷನ್ಗೆ ನಮ್ಮ ಏನಿತ್ತು ಇತಿಹಾಸ ಅಂತ ತಿಳ್ಕೊಳ್ಳೋದು ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಆ ಕಾಯಿನ್ಗಳು ಕಂಡು ಅಪ್ಪ ನನಗೆ ಕೊಡಿಸೋದು ತುಂಬ ಹಿಂಸೆ ಮಾಡೋದು. ಅಜ್ಜಿ ಕೊಡೋಕ್ಕಿಲ್ಲ, ಅಜ್ಜಿ ಏನಕ್ಕಾದ್ರೂ ಬೇಕಾಯ್ತದದು ಅಂತ, ಮಕ್ಕಳಿಗೆ ಯಾಕೆ ಕೊಟ್ಟು ಕಳಿಬೇಕು ಅಂತ. ಇದಕ್ಕೆ ಆಸೆ ಭಾಳ, ಇದು ಕ್ರೇಜ್ ತುಂಬ. ಅಂಥದ್ದೆಲ್ಲ ಕಂಡ್ರೆ ಹಳೇದು ಅಂತಂದರೆ ತುಂಬ ಇಷ್ಟ ಅದಕ್ಕೆ ಮೊದಲಿಂದಲೂ. ಆವಾಗ ಏನು ಮಾಡ್ತದೆ ಅದನ್ನು ನಾನು ಅಮ್ಮನಿಗೆ ಹೇಳಿ ಸ್ವಲ್ಪ ಸಮಾಧಾನ ಮಾಡಿ ಕೊಡಿಸ್ಕೊಟ್ಟೆ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ, ದಯವಿಟ್ಟು ತಮ್ಮ ಪರಿಚಯ ಮಾಡಿಕೊಡಿ ನಮ್ಮ ವೀಕ್ಷಕರಿಗೆ. ನಮಸ್ತೆ, ನನ್ನ ಹೆಸರು ಲಲಿತಾ ಅಂತ. ನಾನು ಗೃಹಿಣಿ. ನನಗೆ 2 ಮಕ್ಕಳಿದ್ದಾರೆ. ನಾನು ಸುಮಾರು 5th ಸ್ಟ್ಯಾಂಡರ್ಡಿಂದನೇ ಕಾಯಿನು, ಸ್ಟ್ಯಾಂಪ್ಸು, ಕರೆನ್ಸಿ ಮತ್ತು ಕೆಲವೊಂದು ಆ್ಯಂಟಿಕ್ ಪೀಸ್ಗಳು ಮತ್ತು ಫಸ್ಟ್ ಡೇ ಕವರ್ಸ್ಗಳು, ಈ ಥರ ಒಂದು ಕಲೆಕ್ಷನ್ಸ್ ನನ್ನ ಹತ್ರ ಇದೆ. ನನಗೆ ನಿಮಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು, ಎಷ್ಟೋ ವರ್ಷಗಳಿಂದ ನೀವು ಈ ಥರ ಕಾಯಿನ್ಸ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ. ಅದರಲ್ಲಿ ತುಂಬ ಚಿನ್ನದ ನಾಣ್ಯಗಳಿದೆ, ಬೆಳ್ಳಿ ನಾಣ್ಯಗಳಿದೆ, ತಾಮ್ರದ್ದಿದೆ, ಮತ್ತು ಸಾಕಷ್ಟು ಸ್ಟ್ಯಾಂಪ್ಗಳನ್ನ ಕೂಡ ನೀವು ಕಲೆಕ್ಟ್ ಮಾಡ್ಕೊಂಡಿದ್ದೀರಾ. ಸೊ ಬಹಳ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಸೊ ನಿಮಗೆ ಹೇಗೆ ಶುರುವಾಯಿತು ಈ ಅಭ್ಯಾಸ? ಅಂದರೆ ನಾನು ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಊರಿಗೆ ಅಂತ ಹೋಗೋ ಅಭ್ಯಾಸಗಳಿತ್ತು. ಸೊ ಹಂಗಾಗಿ ನಮ್ಮ ಅಜ್ಜಿ ಪೆಟ್ಟಿಗೆಯಲ್ಲಿ ಕೆಲವೊಂದು ಹಳೆ ಕಾಲದ ಕತ್ತಿಗಳು, ನಾಣ್ಯಗಳು ಇದೆಲ್ಲ ಸಿಕ್ಕಿದಾಗಿಂದ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿಯಾಗಿ ಇದ್ರ ಕಡೆ ಒಲವು ಬಂದು ನಾನು ಶುರು ಮಾಡಿಕೊಂಡೆ. ಅಂದರೆ ನಿಮ್ಮ ಅಜ್ಜಿ ಅಂದರೆ ಯಾವ ಥರ ಕಾಯಿನ್ಗಳನ್ನ ಅವರು ಸಂಗ್ರಹಿಸಿ ಇಟ್ಕೊಂಡಿದ್ರು? ಅಂದರೆ ಕಾಯಿನ್ ಅನ್ನೋದಕ್ಕಿಂತ ನಮ್ಮ ಅಜ್ಜಿ ಹತ್ರ ಕತ್ತಿಗಳಿತ್ತು. ಒಂದು ಕುದುರೆನ ನಮ್ಮ ಅವರ ಅಜ್ಜಿ ಕಾಲದಲ್ಲಿ ಒಂದು ಕುದುರೆ ಬಿಟ್ಟಿದ್ರಂತೆ. ಸೊ ಅಲ್ಲಿ ಸ್ವಲ್ಪ ಯಾರೂ ಕಟ್ಟಕ್ಕಾಗಿಲ್ಲ ಅದನ್ನು ನಮ್ಮ ಅಜ್ಜಿಯವರ ಅಜ್ಜಿ ಹೆಂಗ್ಸು ಲೇಡೀಸು ಅದನ್ನು ಕಟ್ಟಿದ್ರಂತೆ. ಕಟ್ಟಿದಾಗ ರಾಜನಿಗೆ ವಿಷಯ ಮುಟ್ಟುತ್ತೆ. ಯಾಕೆಂದರೆ ಅದು ಕುದುರೆ ಓಡಾಡ್ಕೊಂಡು ಸಾಯಂಕಾಲ ಆಯ್ತಂದರೆ ಅರಮನೆಗೆ ವಾಪಸ್ ಹೋಗಬೇಕು. ಅದು ಅರಮನೆಗೆ ವಾಪಸ್ ಹೋಗಿಲ್ಲ ಅಂದರೆ ಯಾರೋ ಕಟ್ಟಿಟ್ಟಿದ್ದಾರೆ ಅದನ್ನು ಅಂತ. ಸೊ ಅದನ್ನು ಹುಡ್ಕೊಂಡು ರಾಜನಿಗೆ ಸೈನಿಕರುಗಳೆಲ್ಲ ವಿಚಾರಗಳು ತಿಳಿಸ್ತಾ ಇರುವಾಗ ಬಂದು ಹೇಳ್ತಾರಂತೆ, ಹಿಂಗೆ ಲೇಡೀಸು, ಒಂದು ಹೆಣ್ಣು ಕೆಂಪಜಮ್ಮ ಅಂತ ಒಂದು ಹೆಂಗಸು ಇದನ್ನು ಕುದುರೆ ಕಟ್ಟಿಟ್ಟಿದ್ದಾರೆ ಅಂತ. ರಾಜನಿಗೆ ಖುಷಿಯಾಗಿ ಕೆಲವೊಂದು ನಾಣ್ಯಗಳು, ಕತ್ತಿಗಳು, ಗಡಾರಿಗಳು ತೊಗೊಂಬಂದು ನಮ್ಮ ಅಜ್ಜಿಯವರ ಅಜ್ಜಿಗೆ ಕೊಟ್ಟು ಗಿಫ್ಟಾಗಿ ಕೊಟ್ಬಿಟ್ಟು ಹೋಗಿದ್ರಂತೆ. ಅದನ್ನೇನು ಮಾಡಿದ್ರು, ಕೆಲವೊಂದೆಲ್ಲ ಮೋಸ್ಟ್ಲಿ ಕಾಣಿಸ್ತಾ ಇರ್ಬೋದು, ಬಟ್ ಕೆಲವೊಂದೆಲ್ಲ ಪೆಟ್ಟಿಗೆಯಲ್ಲಿತ್ತು. ಪೆಟ್ಟಿಗೆಯಲ್ಲಿದ್ದಾಗ ಅದು ಕತ್ತಿಗಳೇನೆಂದರೆ ಮುಂದೆಗಡೆ ಬೆಳ್ಳಿಯ ಮೂತಿಗಳಿರ್ತಾಯಿತ್ತು. ಅದು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ, ಯಾಕೆಂದರೆ ರಾಜರ ಕಾಲದ್ದಲ್ವಾ. ಬಟ್ ನಮಗಿವಾಗ ಅದನ್ನೆಲ್ಲ ಕಾಣಕ್ಕೆ ಸಿಗೋದಿಲ್ಲ. ಸೊ ಅದನ್ನೆಲ್ಲ ಕೇಳಿದೆ ನಮ್ಮ ಅಜ್ಜಿಗೆ ಏನಿದು ಅಂತ. ನಮ್ಮ ಅಜ್ಜಿ ಮೋಸ್ಟ್ಲಿ ನಾನು ಎತ್ಕೊಂಡು ಹೋಗ್ಬಿಡ್ತೀನಿ ಅಂತ ಅವ್ರು ಏನೂ ಹೇಳಲಿಲ್ಲ, ವಿಚಾರ ಕದ್ದಿಟ್ಬಿಟ್ರು. ಕದ್ದಿಟ್ಟಿದ್ದಕ್ಕೆ ಕೋಪ. ನಮ್ಮ ತಂದೆಯ ಮುದ್ದಿನ ಮಗಳು ನಾನು. ನಮ್ಮ ತಂದೆಗೆ ಒಂದು ಫೋನ್ ಮಾಡಿದ ತಕ್ಷಣ ಅವ್ರು ಊರಿಗೆ ಬಂದು, ಅವ್ರ ಬಿಸಿ ಶೆಡ್ಯೂಲಲ್ಲೆಲ್ಲ ಫ್ರೀ ಮಾಡ್ಕೊಂಡು ಊರಿಗೆ ಬಂದು ನೋಡಿ ನನಗೆಲ್ಲ ಕೊಡಿಸಿ ಕರ್ಕೊಂಡು ಬಂದರು. ಸೊ ಹಂಗಾಗಿ ಅದ್ರ ಮೇಲೆ ನಮ್ಮ ತಂದೆಗೆ ಇವ್ಳಿಗೇನೋ ಇಂಟ್ರೆಸ್ಟ್ ಇದೆ ಅಂದ್ಬಿಟ್ಟು ಕೆಲವೊಂದೆಲ್ಲ ಇನ್ಫಾರ್ಮೇಷನ್ಗಳು, ಕೆಲವೊಂದು ಕಾಯಿನ್ಗಳು, ಎಕ್ಸಿಬಿಷನ್ಗಳಿಗೆಲ್ಲ ನಮ್ಮ ಡ್ಯಾಡಿ ಸ್ವಲ್ಪ ಜಾಸ್ತಿ ಓಡಾಡ್ತಾ ಇದ್ದಿದ್ದರಿಂದ ಕೆಲವೊಂದು ಎಕ್ಸಿಬಿಷನ್ಗಳು ಬಂದಾಗ ಅಲ್ಲಿ ಹೋದಾಗ ಕೆಲವೊಂದು ಅಪರೂಪದ ನಾಣ್ಯಗಳು ತೊಗೊಂಬಂದು ಕೊಡ್ತಾಯಿದ್ರು. ಮತ್ತು ಬಿಳಿಗಿ ಅಂಕಲ್ ಅಂತ ಅವ್ರೇನು ಮಾಡಿದ್ರು, ಅವ್ರ ಹತ್ರ ಇರೋ ಕೆಲವೊಂದು ಅಪರೂಪದ ನಾಣ್ಯಗಳು ಅವ್ರು ಪರ್ಚೇಸ್ ಮಾಡ್ಕೊಳಕ್ಕೆ ಹೋದಾಗ ನನಗೂ ಕೆಲವೊಂದು ತೊಗೊಂಬಂದು ನನಗೆ ಈ ಥರ ಕೊಟ್ಟಾಗ ಸ್ವಲ್ಪ ಇಂಟ್ರೆಸ್ಟು, ಕೆಲವೊಂದು ಅಪರೂಪದ ನಾಣ್ಯಗಳು ನನ್ನ ಹತ್ರ ತುಂಬ ಸ್ವಲ್ಪ ಕಲೆಕ್ಟ್ ಆಯಿತು. ಎಲ್ಲರೂ ಚಿನ್ನ ತಗೋಬೇಕು, ಬೆಳ್ಳಿ ತಗೋಬೇಕು, ಸೊ ಒಡವೆ ಮಾಡಿಸ್ಕೋಬೇಕು, ಆ ರೀತಿ ಯೋಚನೆ ಮಾಡ್ತಾರೆ. ಬಟ್ ನೀವು ಮಾತ್ರ ಚಿನ್ನದ ನಾಣ್ಯ, ಹಳೆಯ ನಾಣ್ಯಗಳು, ಬೆಳ್ಳಿ ನಾಣ್ಯಗಳು, ಹೀಗೆ ಲಕ್ಷಾಂತರ ರೂಪಾಯಿ ಇದಕ್ಕೆ ಇನ್ವೆಸ್ಟ್ ಮಾಡಿದ್ದೀರಾ. ಸೊ ಏನು ಅನಿಸುತ್ತೆ?
ಅಂದರೆ ಚಿನ್ನ ಬೆಳ್ಳಿ ಅಂತಲೇ ಹೆಣ್ಮಕ್ಳಿಗೆ ಇಷ್ಟ. ಸೊ ನನಗೆ ಸ್ವಲ್ಪ ಡಿಫ್ರೆಂಟಾಗಿ ಕಾಯಿನ್ಗಳು ಇಷ್ಟ ಅಷ್ಟೇ. ಅದು ಚಿನ್ನದ್ದು ಬೆಳ್ಳಿದೆ ಇಷ್ಟ. ಸೊ ಹಂಗಾಗಿ ಕಾಯಿನ್ಗಳು ಇಷ್ಟ. ಎಷ್ಟು ವರ್ಷಗಳ ಟೈಮ್ ತೊಗೊಂಡಿದ್ದೀರಾ ಇಷ್ಟೊಂದೆಲ್ಲ ಕಲೆಕ್ಟ್ ಮಾಡೋದಕ್ಕೆ? ಅಂದರೆ ಚಿಕ್ಕ ವಯಸ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ಮೇಡಮ್. ಸುಮಾರು ನಾನು 5th ಸ್ಟ್ಯಾಂಡರ್ಡ್ ಶುರು ಮಾಡಿದ್ರೆ 24 ವರ್ಷಗಳ, ನನಗೆ 24 ವರ್ಷ ಆಗೋ ತನಕ ಕಲೆಕ್ಷನ್ಸ್ ಒಂದೊಂದೇ ಏನು ಸಿಕ್ಕಿದ್ರು ಬಿಡ್ತಾ ಇರಲಿಲ್ಲ. ಆದರೆ ತುಂಬ ಹೇಳಬೇಕು ಅಂದರೆ ನಂಗೆ ತುಂಬ ಸಪೋರ್ಟ್ ಮಾಡಿದ್ರು. ಯಾವುದಾದ್ರು ಒಂದು ಫ್ರೆಂಡ್ಸ್ ಮನೆಗೆ ಹೋದರೆ ಕಲೆಕ್ಟ್ ಮಾಡ್ತಾಯಿದ್ದೀನಿ ಸಾಕು, ಅವ್ರ ಹತ್ರ ಒಂದು ಬುಕ್ ಇದ್ದೇ ಇರ್ತಿತ್ತು, ಸ್ಟ್ಯಾಂಪ್ಸ್ ಬುಕ್ಕು. ಆ ಸ್ಟ್ಯಾಂಪ್ಸ್ ಬುಕ್ ನನಗೆ ಕೊಡ್ತಾಯಿದ್ರು. ಆ ಸ್ಟ್ಯಾಂಪ್ಸ್ ಬುಕ್ಗಳೆಲ್ಲ ಏನು ಮಾಡ್ತಿದ್ರು ಅಂದರೆ ಪೇಪರೆಲ್ಲ ಅಂಟಿಸ್ಬಿಡ್ತಾಯಿದ್ರು. ಅದನ್ನು ನಾನು ತೊಗೊಂಬಂದು ಓವರ್ನೈಟ್ ನೆನೆ ಹಾಕಿ ಅದರಿಂದ ತೆಗೆದು ಪೇಪರಿಂದ ತೆಗೆದು ಐರನ್ ಮಾಡಿ ಅದಕ್ಕೊಂದು ಕವರ್ ಹಾಕಿ ಪ್ರಿಸರ್ವ್ ಮಾಡಿ ನಾನು ಅವ್ರಿಗೆ ಪ್ರಾಮಿಸ್ ಮಾಡ್ತಾಯಿದ್ದೆ. ಏನಂದರೆ ನೀವು ಕೊಡ್ತಾ ಇದ್ದಿದ್ದು ಈ ಸ್ಟ್ಯಾಂಪ್ಸು ಯಾವತ್ತಿಗೂ ಅಂದರೆ ನಾನು ವೇಸ್ಟಾಗಿ ಬಿಸಾಕೋದು ಇನ್ನೊಬ್ರಿಗೆ ಕೊಡೋದು ಮಾಡೋದಿಲ್ಲ ಅಂತ ಪ್ರಾಮಿಸ್ ನಾನು ಹಂಗೆ ಉಳಿಸ್ಕೊಂಡೆ. ಬಟ್ ಈಗ 1 ವರ್ಷದಿಂದ ಇದೆಲ್ಲ ಸೆಗ್ರಿಗೇಟ್ ಮಾಡಿ ಒಂದು ಸ್ವಲ್ಪ ನೀಟಾಗಿ ಪ್ರೆಸೆಂಟ್ ಮಾಡ್ತಾಯಿದ್ದೀನಿ ನಾನು ಅಷ್ಟೇ ಮೇಡಮ್. ಇದನ್ನ ಎಲ್ಲ ಎಲ್ಲಿ ಕಲೆಕ್ಟ್ ಮಾಡ್ತಾ ಇದ್ರಿ? ನಿಮ್ಗೆ ಎಲ್ಲಿ ಸಿಗ್ತಾ ಇತ್ತು ಈ ಥರದ್ದೆಲ್ಲ? ಕೆಲವೊಂದು ಎಕ್ಸಿಬಿಷನ್ಗಳಲ್ಲಿ ಕೆಲವೊಂದು ಅದೇ ಬೆಳಿಗ್ಗೆ ಅವರು ತುಂಬ ಓಡಾಡ್ತಾಯಿದ್ರು, ಬೆಳಿಗ್ಗೆ ಅಂಕಲ್ ಅವರು ಕೆಲವೊಂದು ತಂದು ಕೊಡ್ತಾಯಿದ್ರು. ಮತ್ತು ಕೆಲವೊಂದು ಹಳೆ ಹಳೆ ಊರುಗಳಲ್ಲಿ ಹೋದಾಗ ಕೆಲವೊಂದು ನಾಣ್ಯಗಳು ನನಗೆ ಅಪರೂಪದ ನಾಣ್ಯಗಳು ಸಿಗ್ತಾಯಿತ್ತು ನನಗೆ. ಓಕೆ, ಈಗ ಹೇಳಿದ್ರೆ ಎಕ್ಸಿಬಿಷನ್ಸಲ್ಲಿ ಸಿಗ್ತಾ ಇತ್ತು ಅಂತ. ಸೊ ಅಂದರೆ ಯಾವ ಥರ ಎಕ್ಸಿಬಿಷನ್ಸ್? ಕಾಯಿನ್ಸು, ಸ್ಟ್ಯಾಂಪ್ಸ್, ಕರೆನ್ಸಿಗಳಿಗೆ ಅಂತ ಒಂದೊಂದು ಎಕ್ಸಿಬಿಷನ್ಗಳು ಮಾಡ್ತಾಯಿದ್ರು ಮೇಡಮ್. ಅಲ್ಲಿ ನಮ್ಗೆ ಸಿಗ್ತಾಯಿತ್ತು. ಓ ಹೌದಾ? ಓಕೆ ಮೇಡಮ್, ಈಗ ಸಾಕಷ್ಟು ಕಲೆಕ್ಟ್ ಮಾಡಿದ್ದೀರಾ. ಈಗ ಅದರಲ್ಲಿ ಚಿನ್ನದ ನಾಣ್ಯಗಳಿದೆ, ಬೆಳ್ಳಿ ನಾಣ್ಯಗಳಿದೆ, ಮತ್ತು ತಾಮ್ರದ್ದು ಕೂಡ ಇದೆ. ಸೊ ಕೆಲವೊಂದನ್ನು ನಮಗೆ ತೋರಿಸಬಹುದಾ? ಮತ್ತು ವಿಶೇಷವಾಗಿರೋದನ್ನು ನೀವು ಹೇಳಬಹುದಾ? ಖಂಡಿತ ಮೇಡಮ್. ಇದು ಇಂಡೋಸಾಸಿನ್ ಅಂತ ಸಿಲ್ವರ್ ಕಾಯಿನು 7ನೇ ಮತ್ತು 8ನೇ ಶತಮಾನದಲ್ಲಿ ಇದ್ದಂತಹ ನಾಣ್ಯ. ಇದರದ್ದು ವಿಶೇಷತೆ ಏನಪ್ಪ ಅಂದರೆ ಇಂಡಿಯನ್ ಮತ್ತು ಪರ್ಷಿಯನ್ ಕಲ್ಚರ್ಗಳು ಎರಡು ಒಟ್ಟಿಗೆ ಸೇರಿ ಈ ನಾಣ್ಯಗಳಲ್ಲಿ ಮುದ್ರಿತವಾಗಿದೆ. ಇದು ಹೈದರಾಬಾದ್ ನಿಜಾಮರ ಕಾಲದ ನಾಣ್ಯ. ಇದು 1 ರೂಪಿ ಸಿಲ್ವರ್ ಕಾಯಿನು. ಇದ್ರ ಮೇಲೆ ಚಾರ್ಮಿನಾರ್ ಪ್ರಿಂಟ್ ಆಗಿದೆ. ಇದನ್ನು ವರ್ಲ್ಡ್ ಸ್ಮಾಲೆಸ್ಟ್ ಕರೆನ್ಸಿ ಅಂತ ಡಿಕ್ಲೇರ್ ಮಾಡಿದ್ದಾರೆ ಹಾಂಗ್ಕಾಂಗ್ದು. ಇದು ಸುಮಾರು 1971ನೇ ಇಸ್ವಿಯಲ್ಲಿ ಬ್ಯಾನ್ ಆದಂತಹ ನೋಟ್ ಇದು. ಈಗ ಅಪರೂಪದ ನೋಟ. ಇದು 3 ಲಕ್ಷಕ್ಕೆ ಬೆಲೆ ಬಾಳುತ್ತೆ ಈ ನೋಟ್ ಒಂದೇ. ಮೈ ಗಾಡ್. ಇದು ರಷ್ಯಾದ ನೋಟ್ ಇದು. ಇದು ಕೂಡ 1962ನೇ ಇಸ್ವಿಯ ರಷ್ಯಾದ ಹಳೆಯ ನೋಟು. ಇದು ಬ್ರಿಟಿಷರ ಕಾಲದ 6ನೇ ಜಾರ್ಜ್ 1943ನೇ ಇಸ್ವಿಯ ಬ್ರಿಟಿಷರ ಕಾಲದ ನೋಟ್ ಇದು ನಮ್ಮ ಇಂಡಿಯಾದು. ಇದು ಖಾದಿ ಹುಂಡಿ ಅಂತ ಮೇಡಮ್, ಎಕ್ಸ್ಪೈರಿ ಕರೆನ್ಸಿಗಳು. ಇದು 1960ನೇ ಇಸ್ವಿಯಲ್ಲಿ ಇದನ್ನು ತೊಗೋತಾರೆ ಅಂದರೆ ಇದ್ರ ಮೇಲೆ ಒಂದು ಸೀಲ್ ಹಾಕಿ ಕೊಡ್ತಾಯಿದ್ರು. ಇದಾಗಿ 61ನೇ ವರ್ಷದವರೆಗೂ ಮಾತ್ರ ಯೂಸ್ ಮಾಡಬೇಕಾಗಿತ್ತು. ಅದಾದಮೇಲೆ ಮರುಬಳಕೆ ಮಾಡುವಂತಿಲ್ಲ. ಇದು 1960ರಲ್ಲಿ ಇಶ್ಯೂ ಅಂದರೆ ಕೊಟ್ಟಂತಹ ಕರೆನ್ಸಿ ಇದು. ಇದು 1963ನೇ ಇಸ್ವಿಯ ಕರೆನ್ಸಿ ಇದು. ಇದು ಬಂದು 1964ನೇ ಇಸ್ವಿಯ ಕರೆನ್ಸಿ. ಖಾದಿ ಹುಂಡಿ ಅಂತ ಈ ನೋಟ್ಗಳಿಗೆ ಹೆಸರು. ಸೊ ಹಂಗಾಗಿ 1 ವರ್ಷ ಆದ್ಮೇಲೆ ಇದನ್ನ ಮರುಬಳಕೆ ಮಾಡುವಂತಿಲ್ಲ. 1 ವರ್ಷ. ಇಂಡಿಯಾನ ಮೇಡಮ್? ನಮ್ಮ ಭಾರತ ದೇಶದ್ದು. ಓ ಗ್ರೇಟ್. ಇದೆಲ್ಲ ಜರ್ಮನಿ ಕರೆನ್ಸಿಗಳು, ನೋಟ್ಗಳು. ಇದೆಲ್ಲ ಸೆಕೆಂಡ್ ವರ್ಲ್ಡ್ ವಾರ್ ನಡೆದಂತಹ ಕಾಲದಲ್ಲಿ ಅವರು ಉಪಯೋಗಿಸ್ತಿದ್ದಂತಹ ಕರೆನ್ಸಿಗಳಿದು. ಸುಮಾರು 1932ನೇ ಇಸ್ವಿಯಲ್ಲಿ ಅವರು ಉಪಯೋಗಿಸಿದಂಥ ಕರೆನ್ಸಿಗಳಿದು. ಅವರು ಎಷ್ಟು ಬಗೆಯ ಕರೆನ್ಸಿಗಳು ಉಪಯೋಗಿಸ್ತಾ ಇದ್ರೋ ಅಷ್ಟು ಬಗೆಯ ಕರೆನ್ಸಿಗಳು ಇದರಲ್ಲಿದೆ. ಅಂದರೆ ವರ್ಲ್ಡ್ ವಾರ್ ಕೊನೆಯಲ್ಲಿ ಫೈನಾನ್ಷಿಯಲಿ ಎಲ್ಲ ಕಮ್ಮಿ ಆದಂತೆ ಚಿಕ್ಕ ನೋಟ್ಗಳು ಬಂದು. ಇದು 100 ರೂಪಾಯಿ ಬೆಲೆಯ ನೋಟುಗಳು. ಅಂದರೆ ಬೇರೆ ಬೇರೆ ಗವರ್ನರ್ಗಳ ಸಿಗ್ನೇಚರ್ಗಳೇನಿದೆ, ಸೊ ಅದು ಕೆಲವೊಂದಷ್ಟೆಲ್ಲ ಗವರ್ನರ್ಗಳ ಸಿಗ್ನೇಚರ್ಗಳಿರೋಂತಹ 100 ರೂಪಾಯಿ ಬೆಲೆಯ ನೋಟುಗಳು. ಇದೆಲ್ಲ ಒಬ್ಬರೇ ಗವರ್ನರ್ಗಳಲ್ಲ, ಬೇರೆ ಬೇರೆ ಗವರ್ನರ್ಗಳ ಸಿಗ್ನೇಚರ್ಸ್ ಇರುವಂಥ ನೋಟುಗಳಿದೆಲ್ಲ. ತೋರಿಸಿ ಮೇಡಮ್ ಗವರ್ನರ್ ಸಿಗ್ನೇಚರ್ಸ್. ಇಲ್ಲಿದೆ ನೋಡಿ. ಇದು ಇಂಗ್ಲೀಷಲ್ಲಿ, ಇದು ಹಿಂದಿಯಲ್ಲಿ.
ಇದೆಲ್ಲ ಸಾಮಾನ್ಯ ನೋಡಿರ್ತೀವಿ ನಾವು ಈ ನೋಟುಗಳು, ಬಟ್ ಇದು ಕೂಡ ಓಕೆ. ಓ, ಇದು ಮೊದಲು ತುಂಬ ದೊಡ್ಡದು ಬರ್ತಾ ಇತ್ತು. ಹೌದು, ಎಲ್ಲ ಚಿಕ್ಕ ಚಿಕ್ಕದ. ಓಕೆ, ಇದು ಇವಾಗ ಚಲಾವಣೆಯಲ್ಲಿ ಅದು ಬಟ್ ಈಗಲೂ ಹೊಸ ನೋಟ್ಗಳು ಬರ್ತಾ ಇದೆ 100 ರೂಪಾಯಿದು. ಇದು ಕೂಡ ನಶಿಸ್ತಾ ಇದೆ. ಓಕೆ. 10 ರೂಪಾಯಿ ನೋಟು ಎಷ್ಟು ದೊಡ್ಡದಾಗಿದೆ ಅಂದರೆ ನಮ್ಮ 500 ರೂಪಾಯಿ ನೋಟು ಇದಕ್ಕಿಂತ ಚಿಕ್ಕದಾಗಿದೆ ಅನ್ಕೋತೀನಿ. ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಎಷ್ಟು ಕವರ್ ಆಗುತ್ತೆ ಅಂತ ಗೊತ್ತಿಲ್ಲ, ರಿಯಲ್ ಆಗಿ ತುಂಬ ದೊಡ್ಡದಿದೆ ಇದು. ಹೌದು, ತುಂಬ ದೊಡ್ಡದಿದೆ. 10 ರೂಪಾಯಿ ನೋಟೇ ಇಷ್ಟು ತುಂಬ ದೊಡ್ಡದಾಗಿದೆ. ಓಕೆ. ಇದೆಲ್ಲ ಬೇರೆ ಬೇರೆ ದೇಶಗಳ ಕರೆನ್ಸಿಗಳು. ನಂತರ ಪ್ಲಾಸ್ಟಿಕ್ ನೋಟ್ಗಳು ಕೂಡ ಇದೆ. ಓಕೆ. ನಂತರ ಸುಮಾರು 105ಕ್ಕೂ ಹೆಚ್ಚು ದೇಶದ ಕರೆನ್ಸಿಗಳಿದೆ ನನ್ನ ಹತ್ರ. ವಾವ್, ಗ್ರೇಟ್. ಅದರಲ್ಲಿ ಹಳೆ ಕಾಲದ ಕರೆನ್ಸಿಗಳಂದರೆ ಚೀನಾದು, ರಷ್ಯಾದು ಮತ್ತು ಜರ್ಮನಿದು. ಬಹಳ ಪೇಷನ್ಸಿಂದ ಇದ್ರದ್ದು ಹಿಸ್ಟ್ರಿ ಮತ್ತು ಯಾವ ಇಯರು ಅದನ್ನೆಲ್ಲ ಕಲೆಕ್ಟ್ ಮಾಡಿದ್ದೀರಾ ಮೇಡಮ್. ಅದು ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ ನನಗೆ. ಯಾಕೆಂದರೆ ನೆಕ್ಸ್ಟ್ ಜನ್ರೇಷನ್ಗೆ ಹೆಲ್ಪ್ ಆಗಬೇಕು ಮೇಡಮ್. ಬ್ಲೈಂಡಾಗಿ ಈಗ ನಾನು ಎಷ್ಟು ಕಷ್ಟಪಟ್ಟೆ ಒಂದೊಂದು ಹಿಸ್ಟ್ರಿ ತಿಳ್ಕೊಳ್ಳೋದಕ್ಕೂ, ಅದು ನೆಕ್ಸ್ಟ್ ಫ್ಯೂಚರಲ್ಲಿ ಜನರಿಗೆ ಅಷ್ಟು ಪೇಷನ್ಸು ಇರೋದಿಲ್ಲ. ಸೊ ಹಂಗಾಗಿ ಈ ಥರ ಪ್ರೆಸೆಂಟೇಷನ್ ಸ್ವಲ್ಪ ನೀಟಾಗಿ ಕೊಟ್ಬಿಟ್ರೆ ಮಕ್ಳಿಗೆ ಇದೆಲ್ಲ ನೋಡಿ, ಚೀನಾದ ಹಳೆಯ ನೋಟುಗಳಿದು. ಓಕೆ. ನನಗಾದಂಥ ಕಷ್ಟಗಳು ನೆಕ್ಸ್ಟ್ ಜನ್ರೇಷನ್ಗೆ ಆಗಬಾರ್ದು ನೋಡುವಾಗ ಅನ್ನೋದು ಅಷ್ಟೇ ಮೇಡಮ್. ಯಾಕೆಂದರೆ ಒಂದೊಂದು ಇನ್ಫಾರ್ಮೇಷನ್ಗಳು ಸಿಗ್ತಾ ಇತ್ತು, ಒಂದೊಂದು ಇನ್ಫಾರ್ಮೇಷನ್ಗಳು ಸಿಗ್ತಾ ಇರಲಿಲ್ಲ. ನನ್ನ ಕಾಲದಲ್ಲೆಲ್ಲ 250-350 ಇದ್ದಂತಹ ಬುಕ್ಗಳು ಇವತ್ತೆಲ್ಲ 3,000 4,000 ಆಗಿದೆ ಒಂದೊಂದು ಹಿಸ್ಟ್ರಿ ಬುಕ್ಗಳು. ಬಟ್ ಈಗೆಲ್ಲ ಜನ್ರೇಷನ್ಗೆ ಅಷ್ಟು ಪೇಷನ್ಸ್ ಇರೋದಿಲ್ಲ, ಎಲ್ಲ ತೆಗೆದು ಹಿಸ್ಟ್ರಿ ತೆಗೆದು ಎಲ್ಲ ನೋಡೋದಕ್ಕೆ. ಸೊ ಹಿಂಗೆ ನಾವು ಕೊಟ್ಟಾಗ ಮಕ್ಳಿಗೊಂದು ಇಂಟ್ರೆಸ್ಟ್ ಬೆಳೆಯುತ್ತೆ, ಅದ್ರ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಹುಟ್ಟುತ್ತೆ. ಓ, ಇದು ಬಹಳ ಇಂಟ್ರೆಸ್ಟಿಂಗ್ ಅನಿಸಿದೆ ಅಲ್ಲ, ಚೀನಾದು. ಹೌದು, ಚೀನಾದ ಹಳೆಯ ನೋಟ್ ಇದು. ಓಕೆ, ವಾವ್. ಇದು 10. ಇದು ಯಾವ ಕಂಟ್ರಿ ಮೇಡಮ್? ಇದು ಮಲೇಷಿಯಾ. ಓ ವಾವ್, ಇಂಟ್ರೆಸ್ಟಿಂಗ್. ಯಾವ ಇಯರ್ ಮೇಡಮ್ ಅದು? ಈಗ ಅಟ್ ಪ್ರೆಸೆಂಟ್ ಇದೆ, ಇದು ಓಡ್ತಾ ಇದೆ ಮೇಡಮ್ ಅದು. ಓಕೆ. ಇದು ಪ್ಲಾಸ್ಟಿಕ್ ನೋಟ್, ಮಲೇಷಿಯಾದು ಪ್ಲಾಸ್ಟಿಕ್ ನೋಟ್ ಇದು. ಅಂದ್ರೆ ಪ್ಲಾಸ್ಟಿಕ್ ನೋಟ್ ಅಂದ್ರೆ ನೀವು ಫೀಲ್ ಮಾಡ್ಬೋದು ಮೇಡಮ್. ಪ್ಲಾಸ್ಟಿಕ್ ಅಂದ್ರೆ ಇದು ಚಲಾವಣೆಯಲ್ಲಿದೆಯಾ? ಚಲಾವಣೆಯಲ್ಲಿದೆ ಮೇಡಮ್ ಇದು. ಮೇಡಮ್, ಏನಿದು ಭೂತ ಕನ್ನಡಿ ಕೂಡ ತರಿಸ್ಕೊಂಡು ಬಿಟ್ಟಿದ್ದೀರಾ? ಅಂದರೆ ಈ ಭೂತ ಕನ್ನಡಿ ಏನಕ್ಕೆ ಅಂದರೆ ತುಂಬ ಸಣ್ಣದೆಲ್ಲ ನಮಗೆ ಕ್ಲಾರಿಟಿ ಕ್ಲಿಯರಾಗಿ ಕಾಣೋದಿಲ್ಲ. ಸೊ ಹಂಗಾಗಿ ಈ ಥರ ಇಟ್ಕೊಂಡು ನೋಡಿದಾಗ ನಮಗೆ ಒಂದು ರಿಯಲ್ ಪಿಕ್ಚರ್ ಏನಿದೆ ನೋಡಿ, ದೇವಿ ಪಿಕ್ಚರ್ ಎಷ್ಟು ಕ್ಲಿಯರಾಗಿ ಕಾಣಿಸುತ್ತೆ. ಇದು ವಿಜಯನಗರ ಕಾಲದ ಹಂಪಿ ಕಾಲದ ನಾಣ್ಯ ಇದು ಮುಂದೆಗಡೆ ದೇವಿ ಚಿತ್ರ ಇದೆ, ಅಮ್ಮನವ್ರ ಚಿತ್ರ ಇದೆ. ಹಿಂದೆಗಡೆ ಬಂದು ಕನ್ನಡದಲ್ಲೇ ವಿಜಯ ಅಂತ ಕೆತ್ತನೆ ಮಾಡಿದ್ದಾರೆ. ಇದು 1885ನೇ ಇಸ್ವಿಯಿಂದ 1924 ಇಸ್ವಿವರೆಗೂ ಚಲಾವಣೆಯಲ್ಲಿತ್ತು. ಇದು ರಾಮವರ್ಮ ಕಾಲದ ನಾಣ್ಯ. ನೀವಾದ್ರೂ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದೀರಾ. ಸೊ ಅದೆಲ್ಲ ಹೇಗೆ ಕಲೆಕ್ಟ್ ಮಾಡ್ತಾ ಇದ್ರಿ? ಅದ್ರ ಇತಿಹಾಸ ಕೂಡ ತಿಳ್ಕೊಂಡಿದ್ದೀರಾ? ಅದು ಯಾವ ಇಸ್ವಿಯಲ್ಲಿ ಬಂದಿರೋದು ಅಂತ ತಿಳ್ಕೊಂಡಿದ್ದೀರಾ? ಸೊ ಅದೆಲ್ಲ ಹೇಗೆ ಗೊತ್ತಾಯಿತು ನಿಮಗೆ? ಅಂದರೆ ಅವಾಗೆಲ್ಲ ಬುಕ್ಸ್ಗಳು ಬರ್ತಾಯಿತ್ತು ಮೇಡಮ್. ಈ ಕಾಯಿನ್ಸ್ಗಳ ಜೊತೆಗೆ ಬುಕ್ಸ್ಗಳು ಕೂಡ ಇಡ್ತಾಯಿದ್ರು. ಸೊ ಆ ಬುಕ್ಸ್ಗಳು ಕೂಡ ಅಷ್ಟೇ ಅಥವಾ ಅದಕ್ಕಿಂತ ದುಬಾರಿ ಬೆಲೆ ಕೊಟ್ಟು ತೊಗೋಬೇಕಾಗತ್ತೆ. ಯಾಕೆಂದರೆ ಕೆಲವೊಂದು ಇನ್ಫಾರ್ಮೇಷನ್ ಇಲ್ಲದೆ ಏನು ತೊಗೊಂಡ್ರು ವೇಸ್ಟು. ಸೊ ಹಂಗಾಗಿ ಬುಕ್ಸ್ಗಳು ಕೂಡ ಅದು ತೊಗೊಂಡು ರೆಫರ್ ಮಾಡ್ತಾಯಿದ್ದೆ. ಸೊ ಕೆಲವೊಂದೆಲ್ಲ ಹಾಗೆ ಬರ್ತಿತ್ತು. ಬಟ್ ಇಸ್ವಿಗಳು, ರಾಜರು ಅಂದರೆ ಯಾವ ಪರ್ಟಿಕ್ಯುಲರ್ ಏನು ರೀಸನಿಗೆ ಅವ್ರು ಮಾಡ್ತಾಯಿದ್ರು ಅಂತ ತಿಳ್ಕೊಂಡಾಗ ನಾವು ತಿಳ್ಕೊಳ್ಳೋ ಕುತೂಹಲಕ್ಕೆ ನಾನು ಬುಕ್ಸ್ಗಳು ಕೂಡ ಓದ್ತಾ ಇದ್ದೆ. ಅಂದರೆ ನೀವು ಸಾಕಷ್ಟು ಬುಕ್ಗಳನ್ನ ರೆಫರ್ ಮಾಡಿದ್ದೀರಾ? ಸುಮಾರು ಕೆಲವೊಂದು ನಾಣ್ಯಗಳಿಗೆ ಅದರದ್ದಾದ ಬುಕ್ಗಳು ಬಂದಾಗ ಓದಲೇಬೇಕಾಗುತ್ತೆ. ಬೇಕಾದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೇಬೇಕಾಗುತ್ತೆ. ಬ್ಲೈಂಡಾಗಿ ಏನು ಮಾಡೋಕ್ಕಾಗೋದಿಲ್ಲ. ಓಕೆ ಮೇಡಮ್, ಈಗ ಸಾಕಷ್ಟು ನೀವು ಸ್ಟಡಿ ಕೂಡ ಮಾಡಿದ್ದೀರಾ ಅಂತ ಅನ್ಕೋತೀನಿ. ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿತ್ತು ಇದಕ್ಕೆ? ಅಂದರೆ ನಮ್ಮ ತಂದೆ ತಾಯಿ ಸಪೋರ್ಟ್ ಸ್ವಲ್ಪ ತುಂಬಾ ಚೆನ್ನಾಗಿ. ನಮ್ಮ ತಾಯಿ ಅನ್ನೋದಕ್ಕಿಂತ ನಮ್ಮ ತಂದೆ ಸಪೋರ್ಟ್ ತುಂಬ ಚೆನ್ನಾಗಿತ್ತು. ಕೆಲವೊಂದು ಇನ್ಫಾರ್ಮೇಷನ್ಗಳು ಅವ್ರಿಗೆ ಸ್ವಲ್ಪ ಐಡಿಯಾ ಇದ್ದರೆ ಅವರು ಕೂಡ ನನಗೆ ಹೇಳ್ತಾ ಇದ್ರು. ಓಕೆ. ನಮ್ಮ ತಂದೆ ಫಸ್ಟ್ ಬೆಂಚರು, ನಾನು ಲಾಸ್ಟ್ ಬೆಂಚರು. ಸೊ ಹಂಗಾಗಿ ಅವ್ರು ಸ್ವಲ್ಪ ಕೆಲವೊಂದೆಲ್ಲ ಐಡಿಯಾಸ್ಗಳು ಕೊಟ್ಟಾಗ ನಾನು ಕೆಲವೊಂದೆಲ್ಲ ಇಂಪ್ರೂವ್ ಮಾಡಿಕೊಂಡೆ. ಬಟ್ ಬಿಳಿಗಿ ಅಂಕಲ್ ಅಂತ ಹೇಳ್ತಾರಲ್ಲ, ಅವ್ರ ಹತ್ರನೂ ತುಂಬ ಅವರು ಆ್ಯಕ್ಚುಲಿ ಇರೋದು ಬಿಳಿಗಿಯಲ್ಲಿ. ಸೊ ಹಂಗಾಗಿ ಅವ್ರ ಫೋನಲ್ಲಿ ನಾನು ಕೆಲವೊಂದು ಇನ್ಫಾರ್ಮೇಷನ್ ಎಲ್ಲ ಕೇಳಿದಾಗ ಕೊಡ್ತಾಯಿದ್ರು. ಮತ್ತೆ ನಿಮ್ಮ ತಂದೆಯವರು ಏನು ಕೆಲಸ ಮಾಡ್ಕೊಂಡಿರೋ? ನಮ್ಮ ತಂದೆ ಸಬ್ ಇನ್ಸ್ಪೆಕ್ಟರ್ ಆಗಿ ಕ್ರೈಮ್ ಬ್ರಾಂಚಲ್ಲಿ ವರ್ಕ್ ಮಾಡ್ತಾ ಇದ್ರು. ಈಗ ರಿಟೈರ್ಡ್ ಆಗಿದ್ದಾರೆ. ಓಕೆ. ಅವರಿಂದನೂ ಕೂಡ ನಿಮಗೆ ಸಾಕಷ್ಟು ತುಂಬ ಇನ್ಫಾರ್ಮೇಷನ್ಸ್ಗಳು ಸಿಗ್ತಾ ಇತ್ತು. ಓಕೆ ಮೇಡಮ್, ಇವಾಗ ನೀವು ಕಲೆಕ್ಟ್ ಮಾಡಿದ್ರಿ, ಹೌದು. ಈಗ ಸಾಕಷ್ಟು ಕಲೆಕ್ಟ್ ಮಾಡಿದ್ದೀರಾ. ನನಗನ್ಸುತ್ತೆ ಇದು ತುಂಬ ಲಕ್ಷಾಂತರ ರೂಪಾಯಿ ಆಗುತ್ತೆ. ಬಟ್ ನನಗಿರೋ ಕ್ವೆಶ್ಚನ್ ಏನಂದರೆ, ಇದನ್ನೆಲ್ಲ ನೀವು ಪ್ರತಿ ಸಲ ಪರ್ಚೇಸ್ ಮಾಡಿದಾಗಲೂ ನೀವು ಹೇಗೆ ಕನ್ಫರ್ಮ್ ಮಾಡ್ಕೋತಾ ಇದ್ರಿ ಇದು ಒರಿಜಿನಲ್ಲ ಅಥವಾ ಇಲ್ವಾ ಅಂತ?
ಡೂಪ್ಲಿಕೇಟ್ ಕಾಯಿನ್ಗಳು ಕೂಡ ಸಿಕ್ಕಿತ್ತು ನನಗೆ. ಒರಿಜಿನಲ್ ಅಂದರೆ ನಾವು ಜೆನ್ಯೂನ್ ಆಗಿ ಅದೇ ಅದರದ್ದು ಶಾಪ್ಸ್ಗಳಿರುತ್ತೆ, ಅಲ್ಲಿಗೆ ನಾವು ಡೈರೆಕ್ಟಾಗಿ ಹೋಗಬೇಕು, ಇಲ್ಲ ಎಕ್ಸಿಬಿಷನ್ಗಳಿಗೆ ಹೋಗ್ಬಿಟ್ಟು ಡೈರೆಕ್ಟ್ ತೊಗೋಬೇಕು. ಎಕ್ಸಿಬಿಷನಿಂದ ಆಚೆಗೆ ಹೋದರೆ ಅಲ್ಲೆಲ್ಲ ಫೇಕ್ ಕಾಯಿನ್ಸ್ಗಳೇ ನಿಮ್ಗೆ ಸಿಗೋದೆ. ಮತ್ತು ಕೆಲವೊಂದು ದೇವಸ್ಥಾನಗಳ ಕಡೆ ಸಂಡೇ ಬಜಾರ್, ಚೋರ್ ಬಜಾರ್, ಇಲ್ಲೆಲ್ಲ ನಮಗೆ 100%ಗೆ 200% ಫೇಕೇ ಸಿಗೋದು. ಸೊ ಎಕ್ಸಿಬಿಷನ್ಗಳಲ್ಲೇ ತೊಗೊಳ್ಳಿ, ಜೆನ್ಯೂನ್ ಆಗಿರೋ ಶಾಪ್ಗಳಲ್ಲೇ ತೊಗೊಳ್ಳಿ. ಓಕೆ ಮೇಡಮ್, ಇವಾಗ ನೀವು ಚಿನ್ನದ ಕಾಯಿನ್ಸ್ಗಳನ್ನ ಕಲೆಕ್ಟ್ ಮಾಡಿದ್ದೀರಾ. ಸೊ ನೀವು ಚಿನ್ನದ ಅಂಗಡಿಗೆ ಹೋದರೆ ಅದನ್ನು ಶ್ಯೂರ್ ಮಾಡ್ಕೋಬೋದು, ಇಟ್ ಈಸ್ ವೆರಿ ಈಸಿ. ಬೆಳ್ಳಿದು ಕೂಡ ಆಲ್ಮೋಸ್ಟ್ ಗೊತ್ತಾಗ್ಬಿಡತ್ತೆ ಅನ್ಸುತ್ತೆ ಚಿನ್ನದ ಅಂಗಡಿಗೆ ಹೋದರೆ. ಬಟ್ ಬೇರೆದೆಲ್ಲ ಹೇಗೆ ಕನ್ಫರ್ಮ್ ಮಾಡ್ಕೋತಾ ಇದ್ರಿ? ಬೇರೆದು ಫೇಕ್ಗಳು ತುಂಬ ಇರುತ್ತೆ ಮೇಡಮ್, ಅದಕ್ಕೆ ಬುಕ್ಸ್ಗಳು ಬಿಡ್ತಾಯಿದ್ರು. ಸೊ ಬುಕ್ಸ್ಗಳು ಬಿಟ್ಟಾಗ ಅದನ್ನು ರೆಫರ್ ಮಾಡಬೇಕು. ಫ್ರಂಟು ಮತ್ತು ಬ್ಯಾಕು ಸೇಮ್ ಚಿತ್ರ ಬಂದು ಅದ್ರ ವಿಡ್ತು ಮತ್ತು ವೆಯ್ಟು ಎಲ್ಲ ಕ್ಯಾಲ್ಕುಲೇಟ್ ಆಗುತ್ತೆ ಮೇಡಮ್. ಎಲ್ಲ ಕರೆಕ್ಟಾಗಿ ಬಂದರೆ ಅದು ಅದೇ ಕಾಲದ ನಾಣ್ಯಗಳು ಅಂತ. ಬಟ್ ಫೇಕು ತುಂಬ ಓಡಾಡ್ತದೆ, ಸ್ವಲ್ಪ ನೋಡಿಕೊಂಡು ತೊಗೋಬೇಕಾಗತ್ತೆ. ಖುಷಿ ಆಯಿತು ಮೇಡಮ್. ಆ್ಯಕ್ಚುಲಿ ವಿಡ್ತು ಮತ್ತು ಫ್ರಂಟು ಬ್ಯಾಕು ಎಲ್ಲ ನೋಡಿ ತೊಗೊಂಡಿದ್ದೀವಿ ಅಂತ ಹೇಳಿದ್ರಲ್ಲ, ಸೊ ಇಟ್ಸ್ ಗ್ರೇಟ್. ಮೇಡಮ್, ಇದನ್ನು ಕಲೆಕ್ಟ್ ಮಾಡಿದ್ದೀರಾ, ಜೊತೆಗೆ ಇದನ್ನು ಇಷ್ಟು ಚೆನ್ನಾಗಿ ನೀವು ಅದನ್ನು ಕಾಪಾಡ್ಕೊಂಡು ಬರ್ತಾ ಇದ್ದೀರಾ. ಸೊ ಇದು ಎಲ್ಲ ಹೇಗೆ ಪ್ರಿಸರ್ವ್ ಮಾಡ್ತಾ ಇದ್ದೀರಾ ನೀವು? ಅಂದರೆ ಮೇಡಮ್, ಇದು ಏನು ಗೊತ್ತಾ, ಸೆಗ್ರಿಗೇಟ್ ಮಾಡೋದಕ್ಕೆ ಅಂತ ಕೆಲವೊಂದು ಟ್ಯಾಲೆಂಟ್ ಇದೆ, ಆ ಟ್ಯಾಲೆಂಟ್ಗಳು ತೊಗೋಬೇಕು. ಇದಕ್ಕೆ ಸಪ್ರೇಟ್ ಕಾಯಿನ್ ಹೋಲ್ಡರ್ಸ್ಗಳು ತೊಗೋಬೇಕು. ಈ ಕಾಯಿನ್ ಹೋಲ್ಡರ್ಸ್ ಕೂಡ ಮೇಡ್ ಇನ್ ತೈವಾನ್ ಮೇಡಮ್. ಅಂದರೆ ಇದು ಕೆಲವೊಂದು ಕವರ್ಸ್ ಎಲ್ಲ ನೋಡಿ, ಕವರ್ಸ್ ಒಳಗಡೆ ಕವರ್ಸ್ ಇರ್ತಲ್ಲ, ಅದು ಕೂಡ ಕಿತ್ತೋಗ್ಬಾರ್ದು. ಸೊ ಹಂಗಾಗಿ ಮೇಡ್ ಇನ್ ತೈವಾನ್ಸು. ಮತ್ತು ಶೀಟ್ಸ್ ಕೂಡ ಸಪ್ರೇಟೇ, ಶೀಟ್ಸು ಮತ್ತು ಈ ಆಲ್ಬಮ್ ಸಪ್ರೇಟ್ ಆಲ್ಬಂಬು. ಸೊ ಇದೆಲ್ಲ ಸಪ್ರೇಟ್ ತೊಗೊಂಡು ನಾವು ಎಲ್ಲ ಪ್ರಿಸರ್ವ್ ಮಾಡಬೇಕಾಗುತ್ತೆ. ಓಕೆ, ಇದು ಆ್ಯಕ್ಚುಲಿ ತುಂಬ ಗಟ್ಟಿ ಇದೆ. ಹೌದು ಅಲ್ಲ? ಹೌದು, ಮೇಡ್ ಇನ್ ತೈವಾನ್ ಮೇಡಮ್. ಸೊ ಹಂಗಾಗಿ ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ನಾನು ಮೇಡ್ ಇನ್ ತೈವಾನ್ಗೆ ಕೊಟ್ಟೆ. ಯಾಕೆಂದರೆ ಇದೆಲ್ಲ ತುಂಬ ವೆಯ್ಟ್ ಇರೋದು ಮೇಡಮ್. ನಾವು ಜಸ್ಟ್ ಹಿಂಗೆ ಇಟ್ಟಾಗ ಕಟ್ಟಾಗ್ಬಿಡುತ್ತೆ, ಶೀಟ್ಗಳು ಕಟ್ಟಾಗ್ಬಿಡುತ್ತೆ ನಾವು ಹಿಂಗೆ ಇಟ್ಟಾಗ. ಸೊ ಕಟ್ಟಾಗಬಾರ್ದು ಅಂತ ಎಲ್ಲ ಕೆಲವೊಂದು ಕಾಸ್ಟ್ಲಿ ಐಟಮ್ಸ್ಗಳೇ ಹಾಕಿ ಪ್ರಿಸರ್ವ್ ಮಾಡಿರೋದು ಮೇಡಮ್. ಮೇಡಮ್, ಆ್ಯಕ್ಚುಲಿ ನನಗೆ ಆಲ್ಬಮ್ ನೋಡಿದಾಗಲೂ ಬಹಳ ಆಶ್ಚರ್ಯ ಅನ್ನಿಸ್ತು. ಯಾಕಂದರೆ ಇದ್ರ ಹಿಂದೆ ನೀವು ತುಂಬಾ ಕೆಲಸ ಮಾಡಿದ್ದೀರಾ ಅನಿಸ್ತಾ ಇದೆ ನನಗೆ. ಯಾಕಂದರೆ ಈ ಆಲ್ಬಮ್ ತರಿಸಿದ್ದೀರಾ, ಎಷ್ಟು ಮೇಡಮ್ ಇದು ಕಾಸ್ಟ್? ಅಂದರೆ ನಾನು ಮೇಡಮ್ ಸೆಗ್ರಿಗೇಟ್ಗೆ ಅಂತಲೇ ನಾನು 1.5 lakhs ಖರ್ಚು ಮಾಡಿದೆ ಮೇಡಮ್. ಸ್ಟ್ಯಾಂಪ್ಸ್, ಕಾಯಿನ್ಸ್, ಕರೆನ್ಸೀಸ್, ಫಸ್ಟ್ ಡೇ ಕವರ್ಸ್. ಏನಕ್ಕೆ ಅಂದರೆ ನಾವೇನು ಇಟ್ಟಿರ್ತೀವಿ ಸುಮಾರು ವರ್ಷಗಳ ಕಾಲ ಇದು ಹಂಗೆ ಬಾಳಿಕೆ ಬರುತ್ತೆ. ಸೊ ಹಂಗಾಗಿ ನಾನು ಎಲ್ಲ ಮೇಡ್ ಇನ್ ತೈವಾನೇ ತರಿಸ್ಕೊಂಡು ಸೊ ಇದೇ ಥರ ನೀಟಾಗಿ ಪ್ರಿಸರ್ವ್ ಮಾಡ್ತಿದ್ದೇನೆ. ಏನಕ್ಕೆ ಅಂದರೆ ಜಸ್ಟ್ ಈಗ ಹಿಂಗೆ ತೋರಿಸಿದ್ರೆ ಯಾರಿಗೂ ಏನು ಗೊತ್ತಾಗಲ್ಲ ಮೇಡಮ್. ಈ ಕಾಯಿನ್ಗಳನ್ನ ನಾವೇ ಸುಮ್ಮನೆ ಒಂದು ಬಾಕ್ಸಿಗೆ ಹಾಕಿಟ್ರೆ ಏನು ಗೊತ್ತಾಗಲ್ಲ. ಅದ್ರ ಮೇಲೆ ಹಿಸ್ಟ್ರಿ ಬರಿಬೇಕು, ಮತ್ತು ಅದು ಯಾವ ರಾಜ್ಯದ್ದು ಅಂತ ಬರಿಬೇಕು, ಮತ್ತು ಯಾವ ಆಳ್ವಿಕೆಯಲ್ಲಿ ಮಾಡಿದ್ದು ಅಂತ ಬರಿಬೇಕು. ಬರೆದಾಗಲೇ ಇದು ವ್ಯಾಲ್ಯೂಸ್ ಏನಿದೆ ಅಂತ ಗೊತ್ತಾಗೋದು. ಇದು 1st century ಕುಶಾನ್ರ ಕಾಲದ ನಾಣ್ಯ ಮೇಡಮ್. ಇದು ನೋಡಿ 1st centuryದು. ಸೊ ಇದು ಗ್ರೀಸ್ ಅವ್ರದ್ದು ಓಲ್ಡ್ ಕಾಯಿನ್. ಅಂದರೆ ಗ್ರೀಸ್ ಅವ್ರು ಹೇಗಿದ್ರು ಅದೇ ಥರ 3D ಎಫೆಕ್ಟ್ಸಲ್ಲಿ ಕೊಟ್ಟಿರೋಂಥ ಕಾಯಿನ್ ಇದು. ಇದೆಲ್ಲ ಚಿನ್ನದ್ದು ಹೊಯ್ಸಳರ ಕಾಲದ ನಾಣ್ಯಗಳು. ಓಕೆ, ಇದು 1 ಗ್ರಾಮ್ ಇದೆಯಾ ಮೇಡಮ್? 1 ಗ್ರಾಮ್ ಇಲ್ಲ ಮೇಡಮ್, 0.40 grams ಇದೆ. ಓಕೆ, ಇದು ಕೂಡ ಚಿನ್ನ ಅಲ್ಲ? ಎಲ್ಲ ಚಿನ್ನ, ಇದು ಚಿನ್ನನೇ ಮೇಡಮ್. ಇದು ಹೊಯ್ಸಳರ ಕಾಲದ್ದೇ, ವೀರರಾಯರ ಕಾಲದ್ದು ಕಾಯಿನ್ ಇದು. ಓಕೆ, ಇದು ಮಿಕ್ಕಿದ್ರದೆಲ್ಲ ಬೆಳ್ಳಿ ನಾಣ್ಯ, ಸಿಲ್ವರ್ ಕಾಯಿನ್ಸ್ಗಳು ಮೇಡಮ್. ಇದೆಲ್ಲ ಸಿಲ್ವರ್ ಕಾಯಿನ್ಸ್. ಇದು ಮುಘಲ್ ಕಾಯಿನ್ಸ್. ಇದು ಉಜ್ಜಯಿನಿ ಕಾಯಿನ್ಸ್. ಯಾವುದು ಉಜ್ಜಯಿನಿ? ಇದು ಮೇಡಮ್ ಉಜ್ಜಯಿನಿ ಕಾಯಿನ್ಸ್ 2nd century ಬಿಫೋರ್ ಕ್ರೈಸ್ಟ್. ಇದು ಫುಲ್ಲು ಸೌದೋಗಿದೆ. ಸೊ ಆ ಥರದ ನಾಣ್ಯ ಇದು. ಓಕೆ. ನೀವು ಈ ಆಲ್ಬಮ್ ಜೊತೆಗೆ ಎಕ್ಸ್ಟ್ರಾ ಈ ಥರ ಪೇಪರ್ ತಗೊಂಡು ಅದರಲ್ಲಿ ಎಲ್ಲ ಡೀಟೇಲ್ಸ್ ಬರ್ದಿದ್ದೀರಾ, ಆ ಹಿಸ್ಟ್ರಿನೆಲ್ಲ ನೀವು ತಿಳ್ಕೊಂಡು ಬರ್ದಿದ್ದೀರಾ ಮೇಡಮ್. ಭಾಳ ಇಂಟ್ರೆಸ್ಟಿಂಗ್ ಅನ್ನಿಸ್ತಿದೆ. ಸೊ ಎಷ್ಟು ಸಮಯ ತಗೊಂಡ್ರಿ ಇದನ್ನೆಲ್ಲ ಮಾಡೋದಕ್ಕೆ? ನಾನು ಸಗ್ರಿಗೇಟ್ಗೆ ಅಂತಲೇ ಸುಮಾರು 3 months ತೊಗೊಂಡೆ. ತೊಗೊಂಡು ನಾನು ಒಬ್ಳು ಕೈಲಿ ಆಗಲಿಲ್ಲ, ನಾನು 2 ಮಕ್ಳಿಗೆ ಹಿಂಸೆ ಕೊಟ್ಟು ಪೀಡಿಸಿ ಅವ್ರ ಕೈಲೂ ಬಿಡದೆ ಮಾಡಿಸಿ ಈ ಥರದ ಕಾಯಿನ್ ಆಲ್ಬಮ್ಸ್ 8 ಆಲ್ಬಮ್ಸ್ ಇದೆ. ಸ್ಟ್ಯಾಂಪ್ಸ್ದು 12 ಆಲ್ಬಮ್ ಇದೆ, ಮತ್ತು ಕರೆನ್ಸಿದು 5 ಆಲ್ಬಮ್ಸ್ ಇದೆ. ಇದರಿಂದ ಏನು ಉಪಯೋಗ ಅನಿಸುತ್ತೆ ನಿಮಗೆ? ಉಪಯೋಗ ಅನ್ನೋದಕ್ಕಿಂತ ನಾನು ಕಲ್ತಿರೋದು, ನನಗೇನು ಇಂಟ್ರೆಸ್ಟ್ ಬಂದಿರೋದು ಅದು ನೆಕ್ಸ್ಟ್ ಜನ್ರೇಷನ್ಗೆ ನೀಟಾಗಿ ಕ್ಯಾರಿ ಓವರ್ ಆಗಬೇಕು. ಸೊ ಅಂದರೆ ಏನು ನಮ್ಮ ಪ್ರೆಸೆಂಟೇಷನ್ ಹೆಂಗಿರುತ್ತೆ ನೋಡಿದವ್ರಿಗೂ ಒಂದು ಏನು ನಮ್ಮ ರಾಜ್ಯರದ್ದು ಇದೆಲ್ಲ ಎಸೆಯುವಂಥದ್ದಲ್ಲ. ಈಗ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಒಬ್ಬ ಮನುಷ್ಯ ಸತ್ತೋದ್ರೆ ಅವ್ನ ಬಟ್ಟೆಗಳು ಯಾರೂ ಯೂಸ್ ಮಾಡಲ್ಲ ಅಲ್ವಾ? ಸೊ ಈ ಥರದ್ದು ನಾವೇನು ಇದಕ್ಕೆಲ್ಲ ಏನು ಇನ್ವೆಸ್ಟ್ ಮಾಡ್ತೀವಿ, ಇದು ನಮ್ಮ ನಂತರ ತುಂಬ ತಲೆಮಾರುಗಳಿಗೆ ಉಪಯೋಗ ಆಗುವಂಥ ಒಂದು ಹಿಸ್ಟ್ರಿ. ನಮ್ಮ ಹಿಸ್ಟ್ರಿನ ನಾವು ಹೇಳ್ಕೊಡೋದ್ರಲ್ಲಿ ನನಗೆ ಹೆಮ್ಮೆ. ಇದೆಲ್ಲ ಮಾಡ್ತಾ ಇದ್ದೀರಾ, ಇದ್ರ ಉದ್ದೇಶ ಏನು? ಇದ್ರ ಉದ್ದೇಶ ಏನಂದರೆ ನೆಕ್ಸ್ಟ್ ಜನ್ರೇಷನ್ಗೆ ನಮ್ಮ ಏನಿತ್ತು ಇತಿಹಾಸ ಅಂತ ತಿಳ್ಕೊಳ್ಳೋದು ಒಂದು ಸಣ್ಣ ಪ್ರಯತ್ನ ಅಷ್ಟೇ.
ಅವಳಿಗೆ ಇದ್ರೊಳಗೆ ವಸ್ತು ಆಯಿತು, ಓದದ್ದು ಕಡಿಮೆ, ಓದಕ್ಕೆ ಹೋದ್ರದ್ದು ಅವಳು ಸ್ಕೂಲ್ಗೆ ಹೋಗ್ಬೇಕಾದ್ರೂ ಇದೇ ಬೇಕು ಅನ್ನೋಳು. ಎಲ್ಲ ನಾವು ಹೋದ್ರೆ, ನಾವು ಟ್ರಿಪ್ಗಳು ಹೋದ್ರೆ ಅಲ್ಲಿ ಫಾರಿನರ್ಸ್ ಬಂದರೆ ಅವ್ರ ಜೊತೆನೇ ಅವಳು ಸ್ಪೆಂಡ್ ಮಾಡೋಳು. ಅವಳು ಒಂದು ಇದನ್ನೆಲ್ಲ ನೋಡ್ತಾ ಇರಲಿಲ್ಲ. ಒಂದು ಏನು ಅವಳಿಗೆ ಕಾಯಿನೂ ಸ್ಟಾಂಪ್ ಬೇಕಾಗಿತ್ತು. ಅವ್ರು 2 ಕಿಲೋಮೀಟ್ರ್ ಹೋಗಿದ್ರು ಬೇರೆ ಅವಳು ಹಿಂದೆ ಓಡಿ ಅವ್ರ ಹತ್ರ ಕಾಯಿನೂ ಸ್ಟಾಂಪು ಕಲೆಕ್ಟ್ ಮಾಡಿ ತೊಗೋತಾ ಇದ್ಲು ಅವಳು. ಮತ್ತು ತಗೊಂಡು ಅವಳು ಅಜ್ಜಿದ್ದಿರು ಊರಿಗೆ ಹೋದಾಗೆಲ್ಲದನ್ನು ಅವಳು ಅಲ್ಲಿ ಕಲೆಕ್ಟ್ ಮಾಡ್ತಾಯಿದ್ಲು, ಕತ್ತಿಗಳು ಅದು ಇದು ಎಲ್ಲದನ್ನು ಅವ್ರ ಅಜ್ಜಿ ಹತ್ರ ಇದ್ದಿದ್ದೆಲ್ಲದನ್ನು. ನಮ್ಮ ಯಜಮಾನ್ರು ಅಜ್ಜಿಯವರು ತುಂಬ ಹಳೆ ಕಾಲದವ್ರು ಅವರು. ಅದನ್ನೆಲ್ಲ ಅವಳು ಪ್ರೊಸೆಸ್ ಮಾಡಿ ತಗೊಂಡು ಕೂಡಿಟ್ಟು ಅವಳು ಈ ಇದಕ್ಕೆ ಮಟ್ಟಕ್ಕೆ ಬರಬೇಕು ಅಂತಂದರೆ ನೀವು ಇನ್ನೂ ಮಟ್ಟಕ್ಕೆ ಬಡಿಸ್ಬೇಕು ಅವಳನ್ನ ಚೆನ್ನಾಗಿ. ಅವಳು ತುಂಬ ಸಾಧನೆ ಮಾಡಿದ್ದಾರೆ. ಎಲ್ಲೋದ್ರೂ ಮತ್ತು ಒಂದು ಮ್ಯೂಸಿಯಮ್ ಇಕ್ಲಿ, ಒಂದು ಎಲ್ಲಾದರೂ ಹೋಗಲಿ ಅವಳು ಅದನ್ನು ಪರ್ಚೇಸ್ ಮಾಡೇ ಬರ್ತಾಯಿದ್ದೆ. ಅವಳು ಬಟ್ಟೆ ತೊಗೋತಾ ಇರಲಿಲ್ಲ, ಒಂದು ಒಡವೆ ತೊಗೋತಾ ಇರಲಿಲ್ಲ. ಕಾಯಿನೂ ಸ್ಟಾಂಪ್ಕಾಗಿ ಅವಳು ಜೀವ ಮುಡುಪಾಗಿಟ್ಟು ಅವಳು ತಗೊಂಡು ಇವಾಗ ಈ ಮಟ್ಟಕ್ಕೆ ಬೆಳೆದಿದ್ದಾಳೆ. ಇನ್ನೂ ಬೆಳೀಲಿ, ಅವಳು ತುಂಬ ಎಕ್ಸಿಬಿಷನ್ ಮಾಡಲಿ, ಇನ್ನೂ ದೊಡ್ಡದಾಗಿ ಬೆಳೀಲಿ ಅಂತ ನನಗೆ ತುಂಬ ಆಸೆ. ಇನ್ನು ಈ ದೇಶಕ್ಕೆಲ್ಲ ಅವಳೆಲ್ಲ ಇದನ್ನು ಕಾಯಿನೂ ಸ್ಟಾಂಪ್ ಎಲ್ಲನೂ ಅವಳು ಚೆನ್ನಾಗಿ ಇದನ್ನು ತೋರಿಸ್ತೀವಿ ಎಲ್ಲರಿಗೂ ತೊಗೊಂಡಿರೋದನ್ನ. ಇನ್ನೂ ಮುಂದೆ ಬರಲಿ ಅಂತ ನಾನು ತುಂಬ ಹಾರೈಸ್ತೀನಮ್ಮ. ಮುಂದಿನ ದಿನಗಳಲ್ಲಿ ಏನೆಲ್ಲ ಪ್ಲ್ಯಾನ್ಸ್ಗಳಿದೆ ನಿಮಗೆ? ಮುಂದಿನ ದಿನಗಳಲ್ಲಿ ಒಂದು ಪ್ರೈವೇಟ್ ಮ್ಯೂಸಿಯಂ ಮಾಡಬೇಕಂತ ಪ್ಲ್ಯಾನ್ ಇದೆ. ಬಟ್ ಅದು ಹೆಂಗೆ ಯಾವ ಥರ ಕೊಡಬೇಕು ಅಂದರೆ ಮ್ಯೂಸಿಯಮ್ಮು ಅಂದರೆ ಈಗ ಒಂದು ಮಗು ಅದೇನು ಒಂದು ಹಾಫ್ ಆನ್ ಅವರ್ 1 ಅವರ್ ಏನು ಸ್ಪೆಂಡ್ ಮಾಡುತ್ತೆ ಅದು ಖುಷಿ ಆಗಬೇಕು. ನೆಕ್ಸ್ಟ್ ಟೈಮ್ ಅದು ಬರಬೇಕು, ಬಂದು ಮತ್ತೆ ನೋಡಬೇಕು ಅಂತ 3D ಎಫೆಕ್ಟ್ಸಲ್ಲಿ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅದಕ್ಕೆಲ್ಲ ಟೈಮು ದುಡ್ಡು ಅದರದ್ದಾದ ಒಂದು ಖರ್ಚುಗಳಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಂಡು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸರ್, ಇವಾಗ ನಿಮ್ಮ ಮಗಳು ಈಗ ಇಷ್ಟೊಂದು ಲಕ್ಷಾಂತರ ರೂಪಾಯಿ ಹಳೆಯ ಚಿನ್ನದ ನಾಣ್ಯಗಳು, ಬೆಳ್ಳಿ ನಾಣ್ಯಗಳು, ಮತ್ತು ಹಳೆಯ ಸ್ಟ್ಯಾಂಪ್ಗಳು, ಆ್ಯಂಟಿಕ್ ಪೀಸಸ್ಗಳು ಈ ಥರದ್ದೆಲ್ಲ ಕಲೆಕ್ಟ್ ಮಾಡಿದ್ದಾರೆ. ಸೊ ಏನು ಅನಿಸಿತ್ತು ಸರ್, ಅವರ ಈ ಅಭ್ಯಾಸ ಹೇಗೆ ಶುರುವಾಯಿತು? ಇದು ನಾವು ಊರಿನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಜ್ಜಿ ಪೆಟ್ಟಿಗೆನಲ್ಲಿ ಕೆಲವೊಂದು ತಾಮ್ರದ್ದು ಕಾಯಿನ್ಗಳಿತ್ತು. ಆ ಕಾಯಿನ್ಗಳು ಕಂಡು ಅಪ್ಪ ನನಗೆ ಕೊಡಿಸೋದು ತುಂಬ ಹಿಂಸೆ ಮಾಡೋಳು. ಅಜ್ಜಿ ಕೊಡೋಕ್ಕಿಲ್ಲ, ಅಜ್ಜಿ ಏನಕ್ಕಾದ್ರೂ ಬೇಕಾಯ್ತದದು ಅಂತ, ಮಕ್ಕಳಿಗೆ ಯಾಕೆ ಕೊಟ್ಟು ಕಳಿಬೇಕು ಅಂತ. ಇದಕ್ಕೆ ಆಸೆ ಭಾಳ, ಇದು ಕ್ರೇಜ್ ತುಂಬ. ಅಂಥದ್ದೆಲ್ಲ ಕಂಡ್ರೆ ಹಳೇದು ಅಂತಂದರೆ ತುಂಬ ಇಷ್ಟ ಅದಕ್ಕೆ ಮೊದಲಿಂದಲೂ. ಆವಾಗ ಏನು ಮಾಡ್ತದೆ ಅದನ್ನು ನಾನು ಅಮ್ಮನಿಗೆ ಹೇಳಿ ಸ್ವಲ್ಪ ಸಮಾಧಾನ ಮಾಡಿ ಕೊಡಿಸ್ಕೊಟ್ಟೆ. ಆವಾಗಿಂದ ಅದನ್ನು ಸ್ಟಾರ್ಟ್ ಮಾಡಿತ್ತು. ಹಳೆ ವಸ್ತು ಅಂದರೆ ಸಾಕು, ಅದನ್ನು ಜೋಪಾನ ಮಾಡಬೇಕು. ಯಾವುದೇ ಇರಲಿ, ಕಾಯಿನ್ ಆಗಲಿ, ಸ್ಟಾಂಪ್ ಆಗಲಿ, ಮತ್ತು ಕರೆನ್ಸಿ ಆಗಲಿ, ಅದನ್ನು ಕಲೆಕ್ಟ್ ಮಾಡಬೇಕು. ನಾನು ನೈಟ್ ಅರ್ಧ ರಾತ್ರಿನಲ್ಲಿ ಹೊರಗಡೆ ಅಲ್ಲಿ ಇಲ್ಲಿ ಎಕ್ಸಿಬಿಷನ್ ನಾವು ನೈಟ್ 2 ಗಂಟೆ 1 ಗಂಟೆಗೆ ಬಂದರೆ ನಮ್ಮ ಜೇಬ್ ಚೆಕ್ ಮಾಡೋದು, ಏನಾದರೂ ಬಂದಿದೆಯಾ, ಯಾವುದಾದ್ರೂ ವಸ್ತು. ಆ ಥರ ಒಂದು ಕ್ರೇಜಿ, ಆ ಥರ ಮಾಡಿ ಆ ಥರ ಕಲೆಕ್ಟ್ ಮಾಡಿದ್ದಾಳೆ. ನಾವು ಅದಕ್ಕೆ ಒಳ್ಳೆ ಇದು ಮಾಡ್ತಾ ಇದ್ದೀವಿ, ಎನ್ಕರೇಜ್ಮೆಂಟ್. ಓಕೆ, ನಿಮ್ಮ ಮಗಳು ಕೂಡ ಇವಾಗ ತಾನೇ ಹೇಳ್ತಾ ಇದ್ರು, ನನಗೆ ಅಪ್ಪ ಕೂಡ ಸಪೋರ್ಟ್ ಮಾಡ್ತಾ ಇದ್ರು, ಅದ್ರ ಹಿಸ್ಟ್ರಿಗಳೆಲ್ಲ ಹೇಳ್ತಾ ಇದ್ರು, ಹಾಗೆ ಒಂದಷ್ಟು ಕಾಯಿನ್ಸ್ಗಳನ್ನು ಸಿಕ್ಕಿದಾಗ ನನಗೆ ತಂದ್ಕೊಡ್ತಾ ಇದ್ರು ಅಂತ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ? ಹೌದು, ನಮಗೆ ಕಾಯಿನ್ಸ್ಗಳಂದರೆ ಅದನ್ನ ಕಲೆಕ್ಟ್ ಮಾಡಿ ಅವ್ರು ಕೆಲವರು ಇರ್ತಾರೆ. ನಾನು ಆವಾಗ ಅವ್ರ ಹತ್ರ ಹೋದಾಗ ನಮ್ಮ ಮಗಳಿಗೂ ಈ ಥರ ಇದೆಯಪ್ಪ ಹವ್ಯಾಸ ಅಂದಾಗ ಅವರು ನಮಗೆ ಇಲಾಖೆಯಲ್ಲಿ ನಮ್ಮದೆಲ್ಲ ಪಬ್ಲಿಕ್ ಕಾಂಟ್ಯಾಕ್ಟ್ ಜಾಸ್ತಿ ಅಲ್ಲ, ಅದರಲ್ಲೇ ಸರ್ವಿಸ್ ಮಾಡ್ತಾ ಇದ್ವಲ್ಲ, ಹಂಗಾಗಿ ನಮಗೆ ಫ್ರೀ ಇದರಲ್ಲಿ ಕೊಡ್ತಾಯಿದ್ರು ಪಾಪ, ಗಿಫ್ಟ್ ರೂಪದಲ್ಲಿ ತಗೊಳ್ಳಿ ಅಂತ. ನಾನು ಅದನ್ನು ತಂದು ಮಗಳಿಗೆ ಕೊಡ್ತಾಯಿದ್ದೆ. ಹಂಗಾಗಿ ಸ್ವಲ್ಪ ಸುಮಾರು ಕಲೆಕ್ಟ್ ಮಾಡಿದ್ದಾರೆ ನನ್ನಿಂದ. ಮೇಡಮ್, ಇದೆರಡು ಸಿಲ್ವರ್ ಕಾಯಿನ್ಸು, ಗೋಲ್ಡ್ ಕಾಯಿನ್ಸು, ಮಿಕ್ಕಿದೆಲ್ಲ ಸಿಲ್ವರ್ ಕಾಯಿನ್ಸು. ಇದು ಮೇಯ್ನು ಜಪಾನ್ ಸಿಲ್ವರ್ ಕಾಯಿನ್, ಇದು ಜಪಾನ್ ರೇರೆಸ್ಟ್ ಸಿಲ್ವರ್ ಕಾಯಿನ್. ಅದು ಮಿಕ್ಕಿದೆಲ್ಲ ಇದು ಆಲ್ಬಮ್ ಫುಲ್ಲು 90% ಸಿಲ್ವರ್ ಕಾಯಿನ್ಸ್ ಇದೆ ಮೇಡಮ್. ಇದು ಗದಾಯ ಅಂತ 9ನೇ ಶತಮಾನದ ನಾಣ್ಯ. ಇದು ಮುಂದೆಗಡೆ ಆನೆ ಚಿತ್ರ, ಹಿಂದೆಗಡೆ ಸ್ವರ್ಗ ನರಕ ಕಾನ್ಸೆಪ್ಟ್ ಇರುವಂಥ ಚಿತ್ರಗಳು. ಇದು ಬ್ರಿಟಿಷರ್ ಕಾಲದ ನಾಣ್ಯಗಳು, ಆ ಪಣ ಆ ಥರ. ಇದು ಮೇವಾರ್ ಸ್ಟೇಟ್ದು ಸಿಲ್ವರ್ ಕಾಯಿನ್. ಇದು ಔರಂಗಜೇಬ್ದು ನಾಣ್ಯ. ಇದು ಈಚಲಾಪುರ್ ಸ್ಟೇಟ್. ಇದು ಮೊಘಲರ ಕಾಲದ್ದು ಔರಂಗಜೇಬ್ ಬೆಳ್ಳಿ ನಾಣ್ಯಗಳಿದೆಲ್ಲ ಮೇಲ್ಗಡೆ. ಮತ್ತು ಇದು ನಮ್ಮ ಕನ್ನಡದಲ್ಲಿ ಚಾಮುಂಡಿ ಅಂತ ಮುದ್ರಿತವಾಗಿರುವ ಸಿಂಹದ ಲಾಂಛನ ಇರುವ 1840ನೇ ಇಸ್ವಿಯ 3ನೇ ಮೈಸೂರು ಮಹಾರಾಜರ ಒಡೆಯರ್ ಇದ್ದಂತಹ ಕಾಲದ ನಾಣ್ಯಗಳಿದು. ಅವರು ಕನ್ನಡದಲ್ಲೇ ಚಾಮುಂಡಿ ಅಂತ ಬರ್ಸಿದ್ರು, ಮತ್ತು ಕೆಳಗಡೆ ಸಿಂಹದ ಲಾಂಛನ ಇತ್ತು. ಇದು ಬಂದು ವೆರಿ ಇಂಟ್ರೆಸ್ಟಿಂಗ್ ಕ್ವೀನ್ ಕಾನ್ಸೆಪ್ಟ್ ಅಂತ ಬರುತ್ತೆ ಬ್ರಿಟಿಷರ್ ಕಾಲದಲ್ಲೇ. ಸೊ ಬ್ರಿಟಿಷರ್ ಕಾಲದಲ್ಲಿ ಬಂದಂತಹ ಕ್ವೀನ್ ಕಾನ್ಸೆಪ್ಟು. ಇದು 0 ಡಾಟು, ಹಾಫ್ ಡಾಟು, 1 ಡಾಟು ಅಂದರೆ ಏನು ಮಾಡು. ಇದು ಕ್ವೀನ್ ಕಾನ್ಸೆಪ್ಟ್ ಅಂತ ಬರುತ್ತೆ. ಏನಕ್ಕೆ ಅಂದರೆ ರಾಣಿಯರು ಮೆಚ್ಚಿಸೋಕ್ಕೆ ಅಂತ ಅವರು ಬ್ರಿಟಿಷರು ಮಾಡಿದಂತಹ ನಾಣ್ಯಗಳಿದು.
ಇದರಲ್ಲಿ ವಿಶೇಷತೆ ಏನಂದರೆ 1862ನೇ ಇಸ್ವಿಯಲ್ಲಿ ಇದು ಬಂತು. ಇಸ್ವಿಯಿಂದ ಇಸ್ವಿಗೆ ಚೇಂಜ್ ಆಗ್ತಾ ಅಂದರೆ ಒಂದೊಂದೇ ಡಾಟ್ಗಳು ಜಾಸ್ತಿ ಮಾಡ್ಕೊಂಡೋದ್ರು. 1862ನೇ ಇಸ್ವಿಯಿಂದ 1863ನೇ ಇಸ್ವಿಗೂ ಒಂದೊಂದು ಡಾಟ್ಗಳು ಜಾಸ್ತಿ ಮಾಡ್ಕೊಂಡೋದ್ರು. ಸೊ ಅದಕ್ಕೆ ಹಂಗಾಗಿ ಇದು ಕ್ವೀನ್ ಕಾನ್ಸೆಪ್ಟು ಮೇಡಮ್ ಇದೆಲ್ಲ. ಇದು ಜಾರ್ಜ್ ಕಾಲದ ನಾಣ್ಯ. ಇದು ಇದು ಈಸ್ಟ್ ಇಂಡಿಯಾ ಕಂಪನಿ ಹಾಫ್ ಹಣ ಅಂತ ಹೇಳ್ತಾರೆ ಮೇಡಮ್, ಆ ಕಾಲದ ನಾಣ್ಯ. ಇದು ಕಾಶ್ಮೀರ್ ನವಾಬರ್ ಕಾಲದ ನಾಣ್ಯ. ಇದು ಅಂದಾಜು ಮೊತ್ತ ಟೋಟಲ್ ಎಷ್ಟು ಆಗ್ಬೋದು ಇದಕ್ಕೆ? ಅಂದರೆ ಎಷ್ಟು ಆಗ್ಬೋದು ಅಂತ ನಾನು ಲೆಕ್ಕ ಹಾಕಿಲ್ಲ. ಯಾರೋ ಒಬ್ಬರು ಮಾತ್ರ ಅವ್ರಿಗೆ ಕೂಡ ಇದೇ ಥರ ಇಂಟ್ರೆಸ್ಟ್ ಇರೋರು ಅಂತಾರು. ಅವ್ರಿಗೆ ಕೇಳಿದ್ರು ಒಂದು 40 lakhs ಕೊಡ್ತೀನಿ, ಕೊಟ್ಬಿಡ್ತೀರಾ ಫುಲ್? ಅಂದರೆ ಆ್ಯಂಟಿಕ್ ಪೀಸಿಂದ ಹಿಡಿದು ಪ್ರತಿಯೊಂದು ಕೊಡ್ತೀರಾ ಅಂತ ಕೇಳಿದ್ರು. ಯಾಕೆಂದರೆ ಆಲ್ಬಮ್ಗೆ ಹಾಕಿದ್ಮೇಲೆ ಅದ್ರ ವ್ಯಾಲ್ಯೂ ಜಾಸ್ತಿ ಇರುತ್ತಲ್ವ. ಸೊ ನಾನು ಇಲ್ಲ, ಕೊಡೋದಿಲ್ಲ ಅಂತ. ಅಂದರೆ ನನ್ನ ಹತ್ರ ಈಗ ಸುಮಾರು 12 ಸ್ಟ್ಯಾಂಪ್ಸ್ ಆಲ್ಬಮ್ ಇದೆ, 8 ಕಾಯಿನ್ಸ್ ಆಲ್ಬಮ್ ಇದೆ, ಫಸ್ಟ್ ಡೇ ಕವರ್ಸ್ 2 ಆಲ್ಬಮ್ ಇದೆ, ಮತ್ತು ಕರೆನ್ಸಿಗಳದ್ದು 12 ಆಲ್ಬಮ್ ಇದೆ ಮೇಡಮ್. ಓಕೆ. ಎಲ್ಲ ನನ್ನ ಕಲೆಕ್ಷನ್ಸ್ ಇರುವಂಥ ಆಲ್ಬಮ್ಸ್ಗಳು, ಕಾಯಿನ್ಸ್ ಆಲ್ಬಮ್ಸು, ಫಸ್ಟ್ ಡೇ ಕವರ್ಸು, ಮತ್ತು ಬ್ರಿಟಿಷರ ಕಾಲಕ್ಕೆ ಅಂತ ಸಪ್ರೇಟ್ ಸಿಲ್ವರ್ ಕಾಯಿನ್ ಆಲ್ಬಮ್ ಅದು ಬಿಟ್ಟು ಸ್ಟ್ಯಾಂಪ್ಸ್ಗಳು, ಫಸ್ಟ್ ಡೇ ಕವರ್ಸ್ಗಳು, ಕರೆನ್ಸಿ ನೋಟ್ಗಳು ಆಲ್ಬಮ್ಗಳು,